ಪವಿತ್ರಾಗೆ ಅತ್ತಿಗೆ ಅನ್ನೋರು ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ದರ್ಶನ್ ಪವಿತ್ರ ಗಂಡ ಹೆಂಡತಿ ಅಂತ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ರಿಪಬ್ಲಿಕಾಣಕ್ಕೆ ಕೋರ್ಟ್ಗೆ ಸಲ್ಲಿಕೆ ಆಗಿರುವ ದಾಖಲೆ ಕೂಡ ಲಭ್ಯವಾಗಿದೆ. ಕೋರ್ಟ್ಗೆ ಸಲ್ಲಿಕೆ ಆಗಿರುವ 274 ಪುಟಗಳ ದಾಖಲೆ ಲಭ್ಯ. ಅದರಲ್ಲಿ ಎಲ್ಲೂ ಕೂಡ ಗಂಡ ಹೆಂಡತಿ ಅಂತ ಅಂಶ ಉಲ್ಲೇಖವೇ ಆಗಿಲ್ಲ. ಕೇವಲ ಪವಿತ್ರ ಗೌಡ ಬಿನ್ ಪುಟ್ಟಪ್ಪ ಅಂತ ಮಾತ್ರ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಪವಿತ್ರ ಗೌಡ ದರ್ಶನ್ ಅವರ ಹೆಂಡತಿ ಅಂತ. ಈ ಕಡೆ ವಿಜಯಲಕ್ಷ್ಮಿ ಅವರು ದರ್ಶನ್ ಪರ ವಾದ ಮಂಡನೆ ಮಾಡೋದಕ್ಕೆ ವಕೀಲರ ನೇಮಕ ಮಾಡಿದಾರಲ್ಲ, ಅವರು ಬಹಳ ಸ್ಪಷ್ಟವಾಗಿದ್ರು, ಅವ್ರನ್ನ ಗಂಡ ಹೆಂಡತಿ ಅಂತ ಅನ್ಬೇಡಿ, ಜಸ್ಟ್ ಅವರು ಫ್ರೆಂಡ್ಸ್ ಅಷ್ಟೇ ಅಂತ, ಗೆಳತಿ ಅಷ್ಟೇ ಅಂತ. ಹಾಗಾಗಿ ದರ್ಶನ್ ಅಭಿಮಾನಿಗಳು ಇವರು ಕೂಡ ಅವ್ರ ಹೆಂಡತಿ, ಇವರು ಕೂಡ ನಮ್ಮ ಅತ್ತಿಗೆ, ಬಹುತೇಕ ಅಭಿಮಾನಿಗಳು ಈಗಲೂ ಕೂಡ ಹಾಗೆ ಅಂದ್ಕೊಂಡಿದ್ದೀರಿ. ಹಾಗಾಗಿ ಕೋರ್ಟ್ಗೆ ಸಲ್ಲಿಕೆ ಆಗಿರುವ ದಾಖಲೆ ರಿಪಬ್ಲಿಕಾಣಗೆ ಲಭ್ಯ ಆಗಿದೆ. ಆ ದಾಖಲೆಯಲ್ಲಿ ಎಲ್ಲೂ ಕೂಡ ದರ್ಶನ್ ಮತ್ತು ಪವಿತ್ರ ಗಂಡ ಹೆಂಡತಿ ಅನ್ನುವಂಥ ಅಂಶವೇ ಉಲ್ಲೇಖ ಆಗಿಲ್ಲ. ಇದು ಬಹಳ ಸ್ಪಷ್ಟ. ಅಲ್ಲಿಗೆ ಅವರು ಗಂಡ ಹೆಂಡತಿ ಅಲ್ಲ. ನಾವು ಕೂಡ ಏನು ಗಂಡ ಹೆಂಡತಿ ಅಂತ ಯಾವತ್ತೂ ಹೇಳಿಲ್ಲ, ನಾವೇನು ಗಂಡ ಹೆಂಡತಿ ಅಂತ ಹೇಳಿಲ್ಲ. ಆಮೇಲೆ ಪವಿತ್ರ ಗೌಡ ಅವರೇ 10ನೇ ವರ್ಷಕ್ಕೆ ನಾವು 10 ವರ್ಷದಿಂದ ಲಿವಿಂಗ್ ಟುಗೆದರ್ ಇದ್ದೀವಿ ಅನ್ನೋ ವಿಚಾರ ಹೇಳಿದರು. ಗಂಡ ಹೆಂಡತಿ ಅಂತ ಯಾವಾಗ ಬಂತು ಅಂತಂದರೆ ಅದಕ್ಕೆ ನಾವು ಕಾರಣ ಅಲ್ಲ, ಅದಕ್ಕೆ ಏನಾದರೂ ಕಾರಣ ಇದ್ದರೆ ಕಮಿಷನರ್ ದಯಾನಂದ್ ಅವರು ಹೇಳಿದಾಗ ದರ್ಶನ್ ಅವರ 2ನೇ ಹೆಂಡತಿ ಅಂತೇಳಿ ಅವರು ಉಲ್ಲೇಖ ಮಾಡಿದರು. ಸೊ ನಾವೇನು ಅಂದ್ಕೊಂಡ್ವಿ, ಈ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳಿರ್ಬೋದು, ನೀನು ಯಾರಮ್ಮ ದರ್ಶನ್ ಅವರ ಹೆಂಡತಿ ಅಂತ ಹೇಳಿದ್ರೇನೋ, ಸೊ ಅದನ್ನು ಬರ್ಕೊಂಡಿದ್ದಾರೆ ಅಂತೇಳಿ. ಆಮೇಲೆ ಆ ಕ್ಲಾರಿಟಿಯಲ್ಲಿ ಕೋರ್ಟ್ ಕೊಡೋ ಸಲ್ಲಿಕೆ ಆಗಿರೋದ್ರಲ್ಲಿ ಅವ್ರಿಗೆ ಹೇಳಿಲ್ಲ ಗಂಡ ಹೆಂಡತಿ ಅಂತ ಹೇಳಿಲ್ಲ ಅಂತ. ಇಲ್ಲಿ ಮತ್ತೊಂದು ಚರ್ಚೆ ಆಗ್ತಾ ಇರೋದೇನಪ್ಪ ಅಂತಂದರೆ, ಏನ್ರಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಹಾಕಿದರೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹಾಗಲ್ಲ, ಹೆಣ್ಮಕ್ಳಿಗೆ ಯಾರಿಗೂ ಕೂಡ ಆ ಥರ ಮೆಸೇಜ್ ಹಾಕಬಾರ್ದು, ತಪ್ಪೆ. ಆದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಯಾರಾದರೂ ಈ ಥರ ಮೆಸೇಜ್ ಹಾಕಿದಾಗ ಆಗ ದರ್ಶನ್ ಟ್ರಿಗರ್. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದ್ದಿದ್ರೆ ಅದರ ಸ್ವರೂಪನೇ ಬೇರೆ ಆಗ್ತಾ ಇತ್ತು. ಹೌದ್ರಿ, ಹೆಂಡತಿಗೆ ಯಾರಾದರೂ ಮೆಸೇಜ್ ಹಾಕಿದಾಗ ಸುಮ್ಮನೆ ಇರ್ತಾನೆ ಯಾರಾದರೂ ಅಂತ ಅಂದ್ಬಿಟ್ಟು, ಇಲ್ಲಿ ವಿಚಾರ ಬೇರೆ ಆಗಿದೆ. ಹೆಂಡತಿ ಅಲ್ಲ ಅವ್ರಿಗೆ ಮೆಸೇಜ್, ಈಗ ಇಲ್ಲಿ ಹೆಂಡತಿ ಅಲ್ಲ ಅಂತಿದೆ, ಹಾಗಿದ್ರೆ ಅವರಿಗೆ ಮೆಸೇಜ್ ಹಾಕಿದಾಗ ನಿಮ್ಗೆ ಯಾಕೆ ಕೋಪ ಬರಬೇಕು ಅಂತಂದಾಗ ಬೇರೆ ಬೇರೆ ಸಂಬಂಧಗಳು ಕಲ್ಪಿಸ್ಕೊಳ್ತವೆ. ಆಮೇಲೆ ಅದನ್ನು ಅವರು ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಅದು ಪ್ರಶ್ನೆ ಅಲ್ಲ. ಅದು ಏನು ಬೇಕಿದ್ರೆ ಇರಲಿ, ಅದರ ವೈಯಕ್ತಿಕ, ಅದಕ್ಕೆ ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿದೆ ಅದನ್ನು ಅವರು ಆ ಥರ ಅವ್ರು ನಡ್ಕೋಬೋದು. ಆದರೆ ಕಾನೂನು ವಿರುದ್ಧವಾಗಿ ಯಾವುದು, ಈಗ ಅವರು ಪವಿತ್ರ ಗೌಡ ಜೊತೆಗಿದ್ದಾರೋ ಮತ್ತೊಂದಿದ್ದಾರೋ ಲಿವಿಂಗ್ ಟುಗೆದರ್ ಇದ್ದಾರೋ ಅವರಿಗೆ ಅವಕಾಶ ಇದ್ದರೆ ಕಾನೂನಲ್ಲಿ ಅದೇನು ಅಪರಾಧ ಅಲ್ಲ. ಆದರೆ ಒಬ್ಬ ಮೆಸೇಜ್ ಹಾಕಿದ ಅಂತ ಹೇಳಿ ಕರ್ಕೊಂಬಂದು ಹೊಡೆಯೋದಿದೆಯಲ್ಲ, ಅದು ಅಪರಾಧ. ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಎಸ್.